ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ವಿಶ್ವಾಸ ಮತ ಯಾಚನೆಯಲ್ಲಿ ಗೆದ್ದಿದ್ದಾರೆ. 144 ಸದಸ್ಯರು ಬೆಂಬಲವನ್ನ ಸೂಚಿಸಿದ್ದಾರೆ. ವಿಶ್ವಾಸ ಮತವನ್ನ ಗೆದ್ದಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ವಿಶ್ವಾಸ ಮತವನ್ನ ಗೆದ್ದಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ನಿರೀಕ್ಷೆಯಂತೆ ಅಣ್ಣಾ ಡಿಎಂಕೆ ಸದಸ್ಯರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ವಿಜಯ್ ಪರ 144 ಶಾಸಕರು ಬೆಂಬಲವನ್ನ ಸೂಚಿಸಿದ್ದಾರೆ. ವಿರುದ್ಧವಾಗಿ 22 ಮತ್ತು 5 ತಟಸ್ಥರಾಗಿ ಉಳಿದ್ರು. ಡಿಎಂಕೆ ಸಭಾತ್ಯಾಗವನ್ನ ಮಾಡಿತ್ತು. ಅಲ್ಲಿಗೆ ಇನ್ನು ಮುಂದಿನ 6 ತಿಂಗಳು ವಿಜಯ್ ಸರ್ಕಾರಕ್ಕೆ ಯಾವುದೇ ಅಡೆತಡೆಗಳು ಕೂಡ ಇಲ್ಲ. ಕಾಂಗ್ರೆಸ್, ಎಡಪಕ್ಷಗಳು, ಪಿವಿಸಿ ಎಲ್ಲರೂ ಕೂಡ ಬೆಂಬಲವನ್ನು ಘೋಷಣೆ ಮಾಡಿದ್ರು. ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ವಿಜಯ್ಗೆ ಗೆಲುವಾಗಿದೆ. ಇನ್ನು 6 ತಿಂಗಳು ಯಾವುದೇ ಸಮಸ್ಯೆ ಇಲ್ಲ. ಟಿವಿಕೆಯ 106 ಶಾಸಕರು, ಎಐಎಡಿಎಂಕೆಯ 25 ಶಾಸಕರು, ಕಾಂಗ್ರೆಸ್ನ 5 ಶಾಸಕರು, ಎಡಪಕ್ಷಗಳ 4 ಶಾಸಕರು ಬೆಂಬಲ ಕೊಟ್ಟಿರತಕ್ಕಂಥವ್ರು ಇವರೆಲ್ಲರೂ ಕೂಡ. ಹಾಗೆ ವಿಸಿಕೆ 2 ಶಾಸಕರು ವಿಜಯ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. 25 ಜನ ಅಣ್ಣಾ ಡಿಎಂಕೆ ಶಾಸಕರು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಾಸ ಮತ ಗೆಲ್ಲುವಲ್ಲಿ ಯಾವುದೇ ಅಡೆತಡೆ ಆಗಿಲ್ಲ ವಿಜಯ್ಗೆ. ಒಂದು ಬಾರಿ ವಿಶ್ವಾಸ ಮತದಲ್ಲಿ ಗೆದ್ದರೆ ಮುಂದಿನ 6 ತಿಂಗಳು ಆ ಸರ್ಕಾರ ಸೇಫ್. ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋ ಹಾಗಿಲ್ಲ. ಹಾಗಾಗಿ ಈಗ ವಿಶ್ವಾಸ ಮತವನ್ನು ಗೆದ್ದು ಸರ್ಕಾರವನ್ನು ಸೇಫ್ ಮಾಡಿಕೊಂಡಿದ್ದಾರೆ. மாண்புமிகு பேரவைத் தலைவர் அவர்களே, முதலில் நம்பிக்கை தீர்மானத்தில் மக்களுக்கான இந்த ஆட்சியை, மனசாட்சி உள்ள மக்களாட்சியை ஆதரித்து வெற்றி பெற செய்த மாண்புமிகு உறுப்பினர்கள் அனைவருக்கும் நெஞ்சார்ந்த நன்றியை நமது அரசின் சார்பாக தெரிவித்துக் கொள்கிறேன். நடைபெற்று முடிந்த சட்டமன்ற தேர்தலில் எந்த அணியும் இல்லாமல் தனி அணியாக, தனி சிறப்புமிக்க அணியாக, மக்கள் அணியாக, மக்களை விரும்பும் அணியாக, மக்கள் விரும்பும் அணியாக களம் காண்டோம். 1967 and 1977 தேர்தல்கள் வாயிலாக அமைந்த சாமானியர்களின் அரசை போலவே 2026 சட்டமன்ற தேர்தல் வாயிலாக தமிழக வெற்றிக் கழகமும் சாமானியர்களின் அரசையே அமைக்கும் என்று மக்களிடம் தீர்மானமாக கூறினோம். மக்களும் நம் மீது நம்பிக்கை வைத்து தீர்மானமாக வாக்களித்தனர். வாகை சூடும் அந்த வரலாறு திரும்பியது. விசில் அலை வெற்றி அலையாக மாறியது. ஒரு விரல் புரட்சி விசில் புரட்சியானது. கட்சி ஆரம்பித்த 3 ஆண்டுகளுக்குள் 34.92% 1,72,26,208 வாக்குகளை மக்கள் தந்தனர். தமிழக வெற்றிக் கழகத்தை தனி பெரும் கட்சியாக ಸಟ್ಟಮಂತ್ರಕ್ಕೆ ಅನುಪಿ ವೈತனர். ವಿಶ್ವಾಸ ಮತ ಯಾಚನೆ ಸಂದರ್ಭದಲ್ಲಿ ಗೆದ್ದಿದ್ದಾರೆ ತಮಿಳುನಾಡು ಸಿಎಂ ವಿಜಯ್ ದಳಪತಿ. ಅಂದರೆ ಪ್ರಮುಖವಾಗಿ ಅವರಿಗೆ ಅಗತ್ಯ ಶಾಸಕರ ಬೆಂಬಲ ಇತ್ತು. ತಮಿಳುನಾಡು ರಾಜಕೀಯದ ಕುತೂಹಲದ ಘಟ್ಟವೊಂದು ಇವತ್ತು ಹಾಗೆ ನೋಡಕ್ಕೆ ಹೋದರೆ ಸುಖಾಂತ್ಯ ಕಂಡಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಹಾಗೂ ಹೀಗೂ ವಿಜಯ್ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದೊಂದಿಗೆ 118 ಗಡಿ ದಾಟಿದ್ರು. ಆದರೆ ಇವತ್ತಿನ ವಿಶ್ವಾಸ ಮತಯಾಚನೆ ಸಂದರ್ಭದಲ್ಲಿ 25 ಜನ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರು ಬೆಂಬಲ ಕೊಟ್ಟಿದ್ದಾರೆ. 25 ಜನ ಅಂದರೆ 2/3 ಮೆಜಾರಿಟಿ ಆಗಲ್ಲ. ಈಗ ಅವರ ಭವಿಷ್ಯ ಮುಂದೇನು ಅಂತ? ನೋಡಿ, ಖಂಡಿತವಾಗ್ಲೂ ಇದೊಂದು ನಿರೀಕ್ಷಿತ ಬೆಳವಣಿಗೆ ಆಗಿತ್ತು. ವಿಜಯ್ಗೆ ಬಹುಮತ ಸಾಬೀತುಪಡಿಸುವಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಈ ಹಿಂದೆ ಬಹುಮತಕ್ಕಿರುವಂತಹ ಸಂಖ್ಯೆಗಳನ್ನು ತೋರಿಸಿದಂತಹ ಹಿನ್ನೆಲೆಯಲ್ಲೇ ಪ್ರಮಾಣ ವಚನಕ್ಕೆ ಅವಕಾಶವನ್ನು ರಾಜ್ಯಪಾಲರು ಮಾಡಿಕೊಟ್ಟಿದ್ರು. ಸೊ ಇತರೆ ಮೈತ್ರಿ ಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ ಎಡಪಕ್ಷಗಳು, ವಿಸಿಕೆ ಮತ್ತೆ ಈ ಎಲ್ಲ ಪಕ್ಷಗಳು ಬೆಂಬಲವನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಬಹುಮತಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇರಲಿಲ್ಲ. ಆದರೆ ಸರ್ಪ್ರೈಸಿಂಗ್ ಇಲ್ಲಿ ಫ್ಯಾಕ್ಟ್ ಆಗಿರುವಂತದ್ದು ಏನು ಅಂದ್ರೆ, ಅಣ್ಣಾ ಡಿಎಂಕೆಯ 25 ಶಾಸಕರು ಬೆಂಬಲವನ್ನ ಕೊಟ್ಟಿರುವಂತದ್ದು ಅತ್ಯಂತ ಮಹತ್ವದ
ಮಹತ್ವದ ಬೆಳವಣಿಗೆ ಆಗಿರುವಂತದ್ದು. ಮುಖ್ಯವಾಗಿ ಇಲ್ಲಿ 30ರಿಂದ 31 ಶಾಸಕರು ಬೆಂಬಲವನ್ನ ಕೊಡಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಒಟ್ಟು 47 ಜನ ಶಾಸಕರು ಅಣ್ಣಾ ಡಿಎಂಕೆ ಇಂದ ಆಯ್ಕೆಯಾಗಿರುವಂತದ್ದು. ಈ ಪೈಕಿ 30 ಜನ ಶಾಸಕರು ಬೆಂಬಲವನ್ನ ಕೊಟ್ರೆ 2/3 ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ನಿನ್ನೆ ಸಂಜೆವರೆಗೂ ಕೂಡ 30 ಜನ ಶಾಸಕರೇ ಬೆಂಬಲವನ್ನ ಕೊಡುವಂತದ್ದು ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಆದ್ರೆ ತಡರಾತ್ರಿ ಆದಂತ ಕೆಲವು ರಾಜಕೀಯ ಬೆಳವಣಿಗೆಗಳ ಬಳಿಕ ಕೆಲವು ಶಾಸಕರು ಈ ಬೆಂಬಲ ಕೊಡುವ ವಿಚಾರದಿಂದ ಹಿಂದೆ ಸರಿದಿದ್ದಾರೆ. ಸೊ ಹೀಗಾಗಿ 25 ಜನ ಶಾಸಕರು ಮಾತ್ರ ಈಗ ಬೆಂಬಲವನ್ನ ಕೊಟ್ಟಿರುವಂತದ್ದು. ಸೊ ಈಗ ಇದು ಎರಡನೇ 3 ಭಾಗ ಅಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಇವರ ಮೇಲೆ ಈಗ ಪಕ್ಷ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲಾ ಅವಕಾಶಗಳು ಕೂಡ ಇರುತ್ತೆ. ಸೊ ಆ ಹಂತದಲ್ಲೂ ಕೂಡ ಮುಂದಿನ ಹಂತದಲ್ಲಿ ಅಣ್ಣಾ ಡಿಎಂಕೆ ಈ ಒಂದು ಕಾನೂನಿನ ಲಾಭವನ್ನ ಕೂಡ ಪಡೆಯುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಯಾವ ಹಂತದಲ್ಲಿ ಹೇಗೆ ಯಾವ ಸ್ವರೂಪವನ್ನ ಇದು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಇನ್ನಷ್ಟೇ ಕಾದು ನೋಡಬೇಕು. ಯಾಕಂದ್ರೆ ಅಣ್ಣಾ ಡಿಎಂಕೆ ಕೂಡ ಈ ಒಂದು ಸಭೆ ಅಂದ್ರೆ ಬಹುಮತ ಸಾಬೀತು ಮಾಡಬೇಕಾದಂತ ಸಂದರ್ಭದಲ್ಲಿ ವಿಧಾನ ಸಭೆಯನ್ನ ಏನು ವಾಕೌಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ಅಣ್ಣಾ ಡಿಎಂಕೆಯ ಸ್ಟ್ರಾಟಜಿ ಏನು ಮತ್ತೆ ತನ್ನ ಶಾಸಕರ ಮೇಲೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಸ್ಪೀಕರ್ಗೆ ಏನಾದರೂ ದೂರು ಕೊಡ್ತಾರಾ, ಈ ಎಲ್ಲ ವಿಚಾರಗಳು ಮತ್ತೆ ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನೋಡಬೇಕು. ಒಂದ್ ವೇಳೆ ಅಣ್ಣಾ ಡಿಎಂಕೆ ಏನಾದರೂ ಕಾನೂನಿನ ಕ್ರಮಕ್ಕೆ ಮುಂದಾಗಿ ಸ್ಪೀಕರ್ಗೆ ಏನಾದರೂ ದೂರನ್ನ ಕೊಟ್ರೆ ತಮಿಳುನಾಡಿನಲ್ಲಿ ಮತ್ತೆ ಹೊಸದೊಂದು ಹೈಡ್ರಾಮಾ ನೋಡ್ಲಿಕ್ಕೆ ಸಾಕ್ಷಿ ಆಗುತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.